ಹಲೋ, ಹಾಯ್, ನಮಸ್ಕಾರ. ದಿನಚರ್ಯ ಅಂತಂದ್ರೆ ಏನು? ನಾವು ಬೆಳಿಗ್ಗೆ ಹೇಳ್ತೀವಿ, ಸ್ನಾನ ಗಿನ ಎಲ್ಲ ಮಾಡ್ಕೋತೀವಿ, ಕೆಲ್ಸಕ್ಕೆ ಹೋಗ್ತೀವಿ, ಬರ್ತೀವಿ, ಎಲ್ಲರ ಜೊತೆ ಮಾತಾಡ್ತೀವಿ, ಸೊ ಮತ್ತೆ ಊಟ ಮಾಡ್ತೀವಿ, ಮನ್ಕೋತೀವಿ, ಬೆಳಿಗ್ಗೆ ಹೇಳ್ತೀವಿ. ಸೊ ಇದು ದಿನಚರ್ಯ ಅಲ್ಲ. ದಿನಚರ್ಯ ಅಂತಂದ್ರೆ ಏನು? ಆಯುರ್ವೇದದಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದು ಸಿಸ್ಟಮೆಟಿಕ್ ವೇ, ಯಾವ ತರ ನಮ್ಮ ಇರಬೇಕು, ನಾವು ಮಾರ್ನಿಂಗ್ ದಿಂದ ಈವ್ನಿಂಗ್ ವರೆಗೂ ಯಾವ ತರ ನಾವು ಮೇಂಟೈನ್ ಮಾಡಬೇಕು ಅಂತ ಹೇಳಿ. ಸೊ ದಿನಚರ್ಯ ಅಂತಂದ್ರೆ ಏನು? ನಮ್ಮ ಮಾರ್ನಿಂಗ್ ರುಟೀನ್ ಯಾವ ತರ ಇರಬೇಕು, ನಾವು ನಮ್ಮ ಬಾಡಿ ಕೇರ್ ಅನ್ನ ಯಾವ ತರ ತಗೋಬೇಕು, ಯಾವ ತರ ಮೇಂಟೆನೆನ್ಸ್ ಮಾಡಬೇಕು, ನಮ್ಮ ಲೈಫ್ ಸ್ಟೈಲ್ ಯಾವ ತರ ಇರಬೇಕು, ನಮ್ಮ ಡಯಟ್ ಯಾವ ತರ ಇರಬೇಕು ಅಂತ ಹೇಳಿದ್ದಾರೆ ಈ ದಿನಚರ್ಯದಲ್ಲಿ. ಸೊ ಯಾಕೆ ದಿನಚರ್ಯವನ್ನ ಫಾಲೋ ಮಾಡಬೇಕು, ಯಾಕೆ ಅದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಕು ಅಂತಂದ್ರೆ, ಒಂದು ಡಿಸೀಸ್ ಪ್ರಿವೆನ್ಷನ್ ಮಾಡೋದಕ್ಕೆ, ಒಂದು ಹೈಜೀನ್ ಮೇಂಟೈನ್ ಮಾಡೋದಕ್ಕೆ, ಮತ್ತೆ ನಮ್ಮ ಮೆಂಟಲ್ ವೆಲ್ ಬೀಯಿಂಗ್, ಮೆಂಟಲ್ ಸ್ಟೇಟಸ್ ತುಂಬಾ ಚೆನ್ನಾಗಿರ್ಬೇಕು. ಸೊ ಅದಕ್ಕೋಸ್ಕರ ನಾವು ಇದನ್ನ ಫಾಲೋ ಮಾಡಬೇಕು. ಸೊ ಏನ್ ಮಾಡ್ಬೇಕು ಫಸ್ಟ್ ಅಂತಂದ್ರೆ, ಜಲ್ದಿ ಹೇಳ್ಬೇಕು. ಮಾರ್ನಿಂಗ್ ಆದಷ್ಟು ಬೇಗ ಹೇಳೋದಕ್ಕೆ ಟ್ರೈ ಮಾಡಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು. ಬ್ರಾಹ್ಮಿ ಮುಹೂರ್ತ ಅಂತಂದ್ರೆ ಸನ್ರೈಸ್ ಆಗೋಕ್ಕಿಂತ ಮುಂಚೆ 45-90 ಮಿನಿಟ್ಸ್ ಬಿಫೋರ್. ಸೊ ಯಾಕೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ಬೇಕು ಅಂತಂದ್ರೆ, ನಿಮಗೆ ಒಂದು ಪಾಸಿಟಿವ್ ವೈಬ್ ಮೂಡುತ್ತೆ. ಸೊ ವಾತಾವರಣ ತುಂಬಾ ತಿಳಿಯಾಗಿರುತ್ತೆ, ನಿಮ್ಗೆ ತುಂಬಾ ಕಾಮ್ ಆಗಿ ಫ್ರೆಶ್ ಆಗಿರೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸಂಜೆವರೆಗೂ ಒಂದು ಒಳ್ಳೆ ಪಾಸಿಟಿವ್ ಅಟಿಟ್ಯೂಡ್ ದಿಂದ ಇರೋದಕ್ಕೆ ಕೂಡ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಇದಾದ್ಮೇಲೆ ನೀವೇನ್ ಮಾಡ್ಬೇಕು, ನೇಚರ್ ಕಾಲ್ಸ್ ಅನ್ನ ಮುಗಿಸ್ಕೋಬೇಕು, ಕ್ಲೆನ್ಸ್ ಮಾಡ್ಕೋಬೇಕು, ನಿಮ್ಮ ಬ್ಲಾಡರ್ ಅನ್ನ ಎಂಟಿ ಮಾಡ್ಕೋಬೇಕು. ಸೊ ಇದಾದ್ಮೇಲೆ ನೀವು ಪಂಜೆಂಟ್ ಮತ್ತೆ ಬಿಟರ್ ಟೇಸ್ಟ್ ಇರುವಂತಹ ಪೇಸ್ಟ್ ಗಳನ್ನ ಆದಷ್ಟು ಯೂಸ್ ಮಾಡ್ಕೋಬೇಕು. ಇದರಿಂದ ಓರಲ್ ಹೈಜೀನ್ ಮೇಂಟೈನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಆಯಿಲ್ ಪುಲ್ಲಿಂಗ್ ಮಾಡಬೇಕು, ಸ್ಕ್ರೇಪ್ ಮಾಡಬೇಕು. ಸೊ ಆಯಿಲ್ ಪುಲ್ಲಿಂಗ್ ಯಾವ ತರ ಮಾಡ್ಬೇಕಂತ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಹೇಳಿದೀನಿ, ನೀವು ನೋಡಬಹುದು. ಸೊ ಇದಾದ್ಮೇಲೆ ನೀವೇನ್ ಮಾಡ್ಬೇಕು, ಕೋಲ್ಡ್ ವಾಟರ್ ದಿಂದ ಫೇಸ್ ಅನ್ನ ವಾಶ್ ಮಾಡ್ಕೋಬೇಕು. ಆದಷ್ಟು ಕಣ್ಣುಗಳನ್ನ ಕೋಲ್ಡ್ ವಾಟರ್ ದಿಂದ ನೀವು ವಾಶ್ ಮಾಡ್ಕೋಬೇಕು. ಇದರಿಂದ ನಿಮ್ಮ ವಿಷನ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ನಮ್ಮ ಬಾಡಿ ಕೇರ್ ಯಾವ ತರ ತಗೋಬೇಕು, ನಾವು ಯಾವ ತರ ಮೇಂಟೈನ್ ಮಾಡಬೇಕು ಅಂತಂದ್ರೆ, ಆದಷ್ಟು ಆಯಿಲ್ ಬಾತ್ ಅನ್ನ ಮಾಡಬೇಕು. ಸೊ ಅಭ್ಯಂಗ ಅಂತ ಹೇಳಿ ಕರೀತಾರೆ. ಆಯಿಲ್ ಅನ್ನ ಇಡೀ ದೇಹಕ್ಕೆಲ್ಲ ಹಚ್ಕೊಂಡು ಮಸಾಜ್ ಮಾಡ್ಕೊಂಡು ನಾವು ಸ್ನಾನ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂತಂದ್ರೆ, ನಿಮ್ಮ ನರಗಳಿಗೆ ತುಂಬಾ ಒಂದು ಸ್ಟ್ರೆಂಥನ್ ಸಿಗುತ್ತೆ, ಒಂದು ಇಮ್ಯುನಿಟಿ ಪವರ್ ಬಿಲ್ಡಪ್ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೀವು ಓಲ್ಡ್ ಡೇಸ್ ಅದರದೆಲ್ಲ ನೀವು ಅಬ್ಸರ್ವ್ ಮಾಡಿರ್ಬೋದು ಅಥವಾ ಕೇಳಿರಬಹುದು. ಅವಾಗೆಲ್ಲ ಶಾಂಪೂ ಸೋಪ್ಗಳನ್ನ ಜಾಸ್ತಿ ಬಳಸ್ತಾ ಇರಲಿಲ್ಲ. ಆದಷ್ಟು ಆಯಿಲ್ ಮಸಾಜ್ ಅನ್ನ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಕೆಲಸಕ್ಕೆಲ್ಲ ಹೋಗ್ಬಿಡ್ತಿದ್ರು. ಅದಕ್ಕಾಗಿ ಅವ್ರ ಸ್ಕಿನ್ ಅಷ್ಟೊಂದು ಚೆನ್ನಾಗಿರ್ತಿತ್ತು, ಮತ್ತೆ ಇಮ್ಯುನಿಟಿ ತುಂಬಾ ಇರ್ತಿತ್ತು ಅವರಿಗೆಲ್ಲ. ಸೊ ಆದಷ್ಟು ಎಕ್ಸರ್ಸೈಸ್ ಅನ್ನ ಮಾಡೋದಕ್ಕೆ ಟ್ರೈ ಮಾಡಬೇಕು. ಸೊ ಸ್ವಲ್ಪ ಬಾಡಿ ಮೂವ್ಮೆಂಟ್ಸ್ ಎಲ್ಲ ಇರಬೇಕು. ಇದರಿಂದ ಫಿಸಿಕಲ್ ಏನಾಗುತ್ತೆ, ಫಿಟ್ನೆಸ್ ಮೇಂಟೈನ್ ಮಾಡೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಆದಷ್ಟು ಒಳ್ಳೆ ಬಟ್ಟೆಗಳನ್ನ ಧರಿಸಬೇಕು. ಒಳ್ಳೆ ಬಟ್ಟೆಗಳ ತಂದ್ರೆ ಕ್ಲೀನ್ ಆಗಿರುವಂತಹ ಕ್ಲೋತ್ಸ್ ಗಳನ್ನ ನೀವು ವೇರ್ ಮಾಡಬೇಕು. ಇದರಿಂದ ಏನಾಗುತ್ತೆ, ನಿಮಗೆ ಒಂದು ಒಳ್ಳೆ ಅನುಭವ ಸಿಗುತ್ತೆ. ಮತ್ತೆ ಒಂದು ನಿಮಗೆ ಬೇಕಾಗಿರುವಂತಹ ಒಳ್ಳೆ ಪರ್ಫ್ಯೂಮ್ಸ್ ಆಗಲಿ, ಫ್ರಾಗ್ರೆನ್ಸ್ ಗಳನ್ನ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು. ನೀವು ನೋಡಿರಬಹುದು, ಪೂಜೆ ಟೈಮ್ದಲ್ಲೆಲ್ಲ ಏನ್ ಮಾಡ್ತಾರೆ, ಆಯಿಲ್ ಪಾತ್ ಮಾಡ್ತಾರೆ, ಆಮೇಲೆ ಒಳ್ಳೆ ಬಟ್ಟೆಗಳನ್ನ ಹಾಕೋತಾರೆ, ಪರ್ಫ್ಯೂಮ್ ಎಲ್ಲ ಯೂಸ್ ಮಾಡಿರ್ತಾರೆ. ಇದರಿಂದ ಒಂದು ಮೈಂಡ್ ಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ, ಕಾಮ್ ಆಗಿರೋದಕ್ಕೆ, ಒಂದು ಪಾಸಿಟಿವ್ ವೈಬ್ ಇಂದ ಇರೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ನಮ್ಮ ಲೈಫ್ ಸ್ಟೈಲ್ ಯಾವ ತರ ಇರಬೇಕು, ನಾವು ಯಾವ ತರ ಡಯಟ್ ಅನ್ನ ಮಾಡಬೇಕು ಅಂತಂದ್ರೆ, ಆದಷ್ಟು ಮೈಂಡ್ಫುಲ್ ಈಟಿಂಗ್ ಮಾಡಬೇಕು. ಮೈಂಡ್ಫುಲ್ ಈಟಿಂಗ್ ಅಂತಂದ್ರೆ ನಮ್ಗೆ ಏನೇನ್ ಬೇಕು ಅದನ್ನೆಲ್ಲ ತಿನ್ನೋದು ಅಂತ ಹೇಳಿ ಅರ್ಥ ಅಲ್ಲ. ನಮ್ಮ ಡೈಜೆಷನ್ ಕೆಪಾಸಿಟಿಗೆ ಅನುಸಾರವಾಗಿ ಮತ್ತೆ ಟೈಮ್, ಇದನ್ನ ಬ್ರೇಕ್ಫಾಸ್ಟ್ ಯಾವಾಗ ಮಾಡಬೇಕು, ಊಟ ಯಾವಾಗ ಮಾಡಬೇಕು, ಸೊ ಯಾವಾಗ ಮಾಡಬೇಕು, ಆ ಪ್ರಾಪರ್ ಟೈಮ್ ಅಲ್ಲಿ ಮಾಡಬೇಕು. ಅದರಿಂದ ಏನಾಗುತ್ತೆ, ಡೈಜೆಷನ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಇದನ್ನು ಕೂಡ ಹೇಳಿದ್ದೀನಿ, ಬ್ರೇಕ್ಫಾಸ್ಟ್ ಯಾವಾಗ ಮಾಡಬೇಕು, ಊಟ ಯಾವಾಗ ಮಾಡಬೇಕು, ಡಿನ್ನರ್ ಯಾವಾಗ ಮಾಡ್ಬೇಕಂತ ಹೇಳಿ. ಸೊ ಇನ್ನು ಯಾವಾಗಲೂ ನಾವು ಇನ್ನೊಬ್ಬರಿಗೆ ರೆಸ್ಪೆಕ್ಟ್ ಅನ್ನ ಕೊಡಬೇಕು, ಟ್ರೂತ್ಫುಲ್ ಆಗಿರಬೇಕು. ಸೊ ಇದಕ್ಕೆ ಎಥಿಕಲ್ ಕಂಡಕ್ಟ್ ಅಂತ ಹೇಳಿ ಅಂತಾರೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಮೆಂಟಲ್ ಸ್ಟೇಟಸ್, ನಾವು ಮೆಂಟಲಿ ವೆಲ್ ಬೀಯಿಂಗ್ ಆಗಿರೋದಕ್ಕೆ ತುಂಬಾ ಚೆನ್ನಾಗಿ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ನಮ್ಮ ಈವ್ನಿಂಗ್ ಟೈಮ್ ರೆಸ್ಟ್, ಸ್ಲೀಪ್ ಯಾವ ತರ ಇರಬೇಕು ಅಂತಂದ್ರೆ, ಆದಷ್ಟು ನೀವು ಬೇಗ ಊಟ ಮಾಡಿಬಿಡಬೇಕು. ಸೊ ಇದರಿಂದ ಡೈಜೆಷನ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ತುಂಬಾ ಚೆನ್ನಾಗಿ ಕಾಮ್ ಆಗಿ ನಿದ್ದೆ ಬರೋದು ಕೂಡ ಹೆಲ್ಪ್ಫುಲ್ ಆಗುತ್ತೆ. ಸೊ ಇಲ್ಲಿಗೆ ಒಂದು ಸೈಕಲ್ ಕಂಪ್ಲೀಟ್ ಆಗೋದಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನೀವು ಆದಷ್ಟು ಮಾರ್ನಿಂಗ್ ಮತ್ತೆ ಬೇಗ ಹೇಳೋದಕ್ಕೂ ಕೂಡ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ರೀತಿ ಒಂದು ಇರಬೇಕು ಮಾರ್ನಿಂಗ್ ದಿಂದ ಈವ್ನಿಂಗ್ ತನ ಅಂತ ಹೇಳಿ, ಈ ರೀತಿ ದಿನಚರ್ಯ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಒಂದು ಸಿಸ್ಟಮೆಟಿಕ್ ವೇ. ಸೊ ಇದನ್ನ ಆದಷ್ಟು ನೀವು ಫಾಲೋ ಮಾಡಿ ಹೆಲ್ದಿ ಆಗಿರೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ಮಾಹಿತಿನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.